ಮದುವೆ ಸಂದರ್ಭದಲ್ಲಿ ಅವರೇನಾದರೂ ಇದು ಬಲವಂತದಿಂದ ಮದುವೆ ಮಾಡ್ಕೋತಿದ್ದೀನಿ ಅನ್ನೋ ರೀತಿಯಲ್ಲಿ ಬೆಂಗಳೂರು ಸೆಟಲ್ ಮಾತಾಡಿರ್ತೀರಲ್ವಾ, ಈಗ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ ನೀವು ಕೂಡ ಡೈರೆಕ್ಟ್ ಆಗಿ ಮಾತಾಡಿರ್ಬೋದು ಅವ್ರ ಜೊತೆ. ಆ ಸಂದರ್ಭದಲ್ಲಿ ಏನಾದರೂ ಮದುವೆ ಇಷ್ಟ ಇಲ್ಲ, ಬಲವಂತಕ್ಕೆ ಮದುವೆ ಆಗ್ತಾ ಇದೀನಿ ಅಂತ ಏನಾದರೂ ಹೇಳ್ಕೊಂಡಿದ್ರಾ, ಅಥವಾ ನೀವು ಯಾವ ರೀತಿ ಏನಾದರೂ ಇಷ್ಟಪಟ್ಬಿಟ್ಟೆ ಮದುವೆ ಆಗಿದ್ದದು. ಅವ್ರಿಗೆ ಇಷ್ಟ ಆಯ್ತು. ಇಬ್ರು ಫ್ಯಾಮಿಲೀಸ್ಗೂ ಮ್ಯೂಚುವಲ್ ಆಗಿ ಇಷ್ಟ ಆಯ್ತು. ಪ್ಲಸ್ ಆಮೇಲೆ ಇಬ್ರು ನನ್ಗಳಿಗೂ ಒಪಿನಿಯನ್ ತಗೊಂಡ್ಬಿಟ್ಟೆ ನಾನು ಮದುವೆ ಆಗಿದ್ದೆ. ಆಮೇಲೆ ಅವಳಿಗೆ ಎಜುಕೇಷನ್ ಒಂದು ಇನ್ನು ಇತ್ತಲ್ಲ, ಅದನ್ನ ಓದಿಸ್ಬೇಕು ಅಂತ ಒಂದು ಇತ್ತು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇತ್ತು. ಅದು ನಾನು ಫುಲ್ಫಿಲ್ ಮಾಡಿದೆ. ಅದಾದಮೇಲೆ ಮತ್ತಮೇಲೆ ಅವಳಿಗೆ ಇದು ಬೆಂಗಳೂರು ಹುಡುಗನಿಗೆ ಮದುವೆ ಆಗಬೇಕು ಅಂತ ಇತ್ತು ಅವಳಿಗೆ. ಅಂದರೆ ಮುಂಚೆ ಅವಳು ಮೀಡಿಯಾದಲ್ಲಿ ಇರಲಿಲ್ಲ. ಈ ಬೆಂಗಳೂರಿಗೆ ಬಂದಮೇಲೆ ಅವಳು ಏನೋ ಅದು ನನ್ನ ಮೀಡಿಯಾಗೆ ಇಂಟ್ರೆಸ್ಟ್ ಇದೆ, ಮತ್ತು ಸೀರಿಯಲ್ದು ಇಂಟ್ರೆಸ್ಟ್ ಇದೆ, ಮತ್ತು ಫಿಲಮ್ದು ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ ನಾನು ಅದೆಲ್ಲ ನನಗೆ ಇದು ಮೀಡಿಯಾ ಬೇಕಾದ್ರೆ ಓಕೆ, ನಾನು ಬೇರೆದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಇದ್ದ ಕಸಿನ್ ಒಬ್ರು ಇದ್ರು, ಅವರು ಶಿವಣ್ಣನ ಹತ್ರ ವರ್ಕ್ ಮಾಡ್ತಾ ಇದ್ರು ಅವರು, ರವಿ ಅಂತ ಹೇಳ್ಬಿಟ್ಟು. ಅವ್ರ ರೆಫರೆನ್ಸ್ ಥ್ರೂ ನಾವು ಯಾವುದೋ ಒಂದು ಚಾನಲ್ಗೆ ಅವ್ರು ರೆಫರ್ ಮಾಡಿದಾಗ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಸಿಕ್ತು ಅವಳಿಗೆ. ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ಲು. ಮತ್ತು ಆಮೇಲೆ ಅದರಿಂದ ಮತ್ತೆ ಒಂದು 6 months 7 months ಆದಮೇಲೆ ಇನ್ನೊಂದು ಚಾನಲ್ಗೇನೋ ಒಂದು ಅವಕಾಶ ಬಂತು. ಅದು ನೈಟ್ ಶಿಫ್ಟ್ ಇತ್ತು. ಅದು ಅವಾಗ ನನ್ನ ಮಗ ಅವಾಗ ಇನ್ನೂ 1.5 years ಇತ್ತು ಅವನಿಗೆ. ಅವಾಗ ನೈಟ್ ಶಿಫ್ಟ್ ಇತ್ತಲ್ಲ, ಅವಾಗ ನನ್ನ ಮಗನಿಗೆಲ್ಲ ನಾನೇ ನೋಡ್ಕೊತಾ ಇದ್ದೆ. ಅದಾದಮೇಲೆ ಮತ್ತಮೇಲೆ ಬೇರೆ ಚಾನಲ್ಗೆಲ್ಲ ಹಂಗೆ ಅವಕಾಶ ಸಿಗ್ತಾ ಬಂತು. ಹಂಗೆ ಅವಾಗ ಮಗುನ ಅವಳು ಆಫೀಸ್ ಟೈಮ್ ಇದ್ದಾಗ ನಮ್ಮ ತಾಯಿ ನೋಡ್ಕೊತಾ ಇದ್ರು, ಮತ್ತು ನಾನು ನೋಡ್ಕೊತಾ ಇದ್ದೆ. ಹಂಗೆ ಇದಾಯಿತು.